ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ವೀಕ್ಷಕರೇ, ಜಗತ್ತಿನ ಅತಿ ದೊಡ್ಡ ಹಬ್ಬ, ಜಗತ್ತಿನ ಅತಿ ದೊಡ್ಡ ವಿಸ್ಮಯ ಅಂತಲೇ ಹೇಳಬಹುದಾದಂತಹ ಕುಂಭಮೇಳ ಇಂದು ತೆರೆ ಕಂಡಿದೆ. ವೀಕ್ಷಕರೇ, 144 ವರ್ಷಗಳ ನಂತರ ನಡೀತಿರುವಂತಹ, ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ನಡೀತಿರುವಂತಹ ಮಹಾಕುಂಭಮೇಳ ಇಂದು ತೆರೆ ಕಾಣ್ತಾ ಇದೆ. ಸುಮಾರು 45 ದಿನಗಳಿಂದ ನಡೀತಾ ಇದ್ದಂತಹ ಕುಂಭಮೇಳ ಜನವರಿಯಲ್ಲಿ ಪ್ರಾರಂಭವಾಗಿ ಫೆಬ್ರವರಿ 26 ಅಂದರೆ ಮಹಾಶಿವರಾತ್ರಿಯ ಹಬ್ಬದ ದಿನದಂದು ಇಂದು ತೆರೆ ಕಂಡಿದೆ. ಇನ್ನು ಈ ಒಂದು ಕುಂಭಮೇಳಕ್ಕೆ ಸುಮಾರು 45 ಕೋಟಿ ಜನ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಬಂದದ್ದು ಮಾತ್ರ ಬರೋಬ್ಬರಿ 64 ಕೋಟಿ ಜನ. 64 ಕೋಟಿ ಜನ ಈ ಒಂದು ಮಹಾಕುಂಭಮೇಳದ ಸ್ನಾನ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇದಕ್ಕೆ ಆಗಿರುವಂತಹ ಖರ್ಚನ್ನು ನಾವು ನೋಡೋದಾದರೆ ವೀಕ್ಷಕರೇ, ಸುಮಾರು 7,500 ಕೋಟಿ ರು ವೆಚ್ಚ ಆಗಿದೆ. ಇನ್ನು ವಿದೇಶಿಗರು ಕೂಡ ಸುಮಾರು 15 ಲಕ್ಷದಷ್ಟು ಜನ ಈ ಒಂದು ಮಹಾಕುಂಭಮೇಳಕ್ಕೆ ಆಗಮಿಸಿದ್ದಾರೆ. 15 ಲಕ್ಷ ಜನ ಮಹಾಕುಂಭಮೇಳಕ್ಕೆ ಸಾಕ್ಷಿಯಾಗಿದ್ದಾರೆ. ಇನ್ನು ಇದಾದ ನಂತರ ಅಲ್ಲಿನ ವ್ಯವಸ್ಥೆ ಹೇಗಿತ್ತು ಹಾಗಾದರೆ? 64 ಕೋಟಿ ಜನಸಂಖ್ಯೆ ಅಂತ ಅಂದರೆ ಏನು ತಮಾಷೆನಾ ವೀಕ್ಷಕರೇ? ಈಗ ಕೆಲವೊಂದು ಭಾಗಗಳಲ್ಲಿ ಒಂದು ಚಿಕ್ಕ ಪುಟ್ಟ ಜಾತ್ರೆಗಳಾದರೆ ಅಲ್ಲಿ 1 ಲಕ್ಷ 2 ಲಕ್ಷ ಜನ ಸೇರಿದಾಗ ಅಲ್ಲಿ ಹಲವಾರು ಕಾಲು ತುಳಿತ ಆಗುವಂಥದ್ದು ಘಟನೆಗಳು ನಡೆಯುವಂಥದ್ದು ಕೂಡ ಆಗ್ತಾ ಇರುತ್ತೆ. ಮತ್ತು ಇಲ್ಲಾಂದರೆ ಅಲ್ಲಿನ ವ್ಯವಸ್ಥೆ ಸರಿ ಇರೋವಂಥದ್ದಲ್ಲ, ಊಟದ ವ್ಯವಸ್ಥೆ ಸರಿ, ಏನೋ ಒಂದು ಅಡೆತಡೆಗಳಾಗ್ತಾ ಇರುತ್ತೆ. ಆದರೆ ಈ ಒಂದು ಮಹಾಕುಂಭಮೇಳದಲ್ಲಿ ವ್ಯವಸ್ಥೆ ಯಾವ ರೀತಿ ಇತ್ತು? 64 ಕೋಟಿ ಜನಸಂಖ್ಯೆ ಏನು ಹೇಳ್ತಿದ್ದಾರೆ ಹಾಗಾದರೆ? ವೀಕ್ಷಕರೇ, ಅಲ್ಲಿ ಹೋಗಿ ಬಂದವರು ಪ್ರತಿಯೊಬ್ಬರ ಮಾತಲ್ಲೂ ಕೂಡ ಇದ್ದಿದ್ದು ಒಂದೇ, ವ್ಯವಸ್ಥೆಯಲ್ಲಿ ಅಚ್ಚುಕಟ್ಟಾಗಿದೆ, ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಒಂದು ಊಟದ ವ್ಯವಸ್ಥೆಯಿಂದ ಹಿಡಿದು, ನೀರಿನ ವ್ಯವಸ್ಥೆಯಿಂದ ಹಿಡಿದು, ರಾತ್ರಿ ಹೊತ್ತು ಅಲ್ಲಿ ಏನು ಕುಂಭಮೇಳಕ್ಕೆ ಹೋಗಿರ್ತಾರೆ ಆ ಜನಗಳಿಗೆ ಮಲಗುವಂತಹ ವ್ಯವಸ್ಥೆ ಆಗಿರಬಹುದು, ಪ್ರತಿಯೊಂದಕ್ಕೂ ಕೂಡ ವ್ಯವಸ್ಥೆ ಚೆನ್ನಾಗಿದೆ ವೀಕ್ಷಕರೇ. ಇನ್ನು ಅಲ್ಲಿನ ಓಡಾಡುವಂತಹ ದಾರಿಗಳು, ಟೆಂಟ್ಗಳು ಹಾಕಿರ್ತಾರೆ, ಆ ಟೆಂಟ್ಗಳ ಅಕ್ಕಪಕ್ಕ ಇರುವಂಥ ಜಾಗಗಳಾಗಿರಬಹುದು, ಪ್ರತಿಯೊಂದನ್ನು ಕೂಡ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ UP CM ಅಂತಲೇ ಹೇಳ್ಬೋದು. ಇನ್ನು ಕಾಲು ತುಳಿತ ಆಯಿತು, ಅದು ಒಂದು ರೀತಿಯಾಗಿ ಅದು ನಮ್ಮ ಜನ ಅಜ್ಞಾನದಿಂದ ಮಾಡ್ಕೊಂಡಿದ್ದು ಅಂತಲೇ ಹೇಳ್ಬೋದು. ಈ ಜನ ಆ ಥರ ಬಿದ್ದು ಅದಕ್ಕೆ ಸರ್ಕಾರ ಹೊಣೆ ಅಲ್ಲ ವೀಕ್ಷಕರೇ. ಈಗ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಏನೋ ಒಂದು ನಾವು ಫಸ್ಟ್ ಹೋಗಬೇಕು, ನಾವು ಮೊದಲು ಹೋಗಬೇಕು ಅನ್ನೋ ಒಂದು ಆಸೆಯಿಂದ, ಆತುರದಿಂದ ನಮ್ಮ ಜನ ಮಾಡ್ಕೊಂಡಿದ್ದಂತಹ ತಪ್ಪು. ಇದಕ್ಕೆ ಸರ್ಕಾರ ಯಾವುದೇ ರೀತಿ ಹೊಣೆ ಆಗಿಲ್ಲ. ಇನ್ನು ರೈಲು ಏನಾಯಿತು ಅದನ್ನು ಒಂದು ನಾವು ನೋಡೋದಾದರೆ ವೀಕ್ಷಕರೇ, ಅದು ಒಂದು ರೀತಿಯಾಗಿ ಸರ್ಕಾರದ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಟ್ರೈನು ಒಂದು ಕಡೆ ಹೋಗ್ತಾ ಇದೆ, ಮತ್ತೊಂದು ಟ್ರೈನ್ನ ಡಿಲೇ ಮಾಡಿರುವಂಥದ್ದು, ಆ ಟೈಮಲ್ಲಿ ಅನೌನ್ಸ್ಗಳನ್ನ ಸರಿಯಾಗಿ ಅನೌನ್ಸ್ ಮಾಡದೇ ಇರುವಂಥದ್ದು, ಬೇರೆ ರೀತಿಯಾಗಿ ಅನೌನ್ಸ್ ಮಾಡೋದು, ಇದೆಲ್ಲ ಒಂದು ಕಡೆ ಜನ ತಪ್ಪಾಗಿ ಕೇಳಿಸ್ಕೊಂಡು ಇದು ಒಂದು ರೀತಿ ವ್ಯವಸ್ಥೆ ತಪ್ಪಾಗಿದೆ ಅಂತಲೇ ಹೇಳ್ಬೋದು. ಇದು ಒಂದು ಮೈನಸ್ ಪಾಯಿಂಟೇ. ಬಟ್ ಆದರೂ ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ತಪ್ಪುಗಳಾಗೋದು ಸರ್ವೇ ಸಾಮಾನ್ಯ. ಆದರೆ ಈ ಒಂದು ಕುಂಭಮೇಳ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ ಅಂತ ಹೇಳ್ಬೋದು. ಈ ಒಂದು ಕುಂಭಮೇಳದಲ್ಲಿ ಸುಮಾರು ಒಟ್ಟಾರೆ 14,000 ರೈಲುಗಳ ಸಂಚಾರ ಆಗಿದೆ. ಈ ಒಂದು ಕುಂಭಮೇಳಕ್ಕೆ 14,000 ರೈಲುಗಳ ಸಂಚಾರ ಆಗಿದೆ ಅಂತ ಅಂದರೆ ಎಷ್ಟು ಮಾತ್ರ ನಾವು ಯೋಚನೆ ಮಾಡಬೇಕು ವೀಕ್ಷಕರು. ಇಷ್ಟೆಲ್ಲವಾಗಿ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾಗಿ ಅಹಿತಕರ ಘಟನೆಗಳಾಗದಂತೆ ಎಚ್ಚರ ವಹಿಸಿ ಅಲ್ಲಿಂದ ಕೆಲಸಗಾರರನ್ನಾಗಿರ್ಬೋದು ಪ್ರತಿಯೊಬ್ಬರು ಒಂದು ಏನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅದಕ್ಕೋಸ್ಕರ UP CMಗೆ ನಮ್ಮ ಚಾನಲ್ ವತಿಯಿಂದ ಒಂದು ಸಲಾಮ್ ಅಂತಲೇ ಹೇಳ್ಬೋದು ವೀಕ್ಷಕರೇ. ಇನ್ನು ಅವರಿಗೆ ಸಲಾಮ್ ಹೇಳ್ತಾ, ಈ ಒಂದು ಕುಂಭಮೇಳದಲ್ಲಿ ಇವತ್ತು ಕೂಡ 1 ಕೋಟಿ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಇವತ್ತು ಮಹಾಶಿವರಾತ್ರಿ ಕೊನೆಯ ದಿನ, ಹಾಗಾಗಿ ಇವತ್ತು ಕೂಡ 1 ಕೋಟಿ ಜನ ನಿರೀಕ್ಷೆ ಇದೆ ಅಂತ ಕೂಡ ಹೇಳಿದ್ದಾರೆ. ಭಾಗವಹಿಸ್ಬೋದು. ಯಾಕಂದರೆ ಪ್ರತಿಯೊಬ್ಬರು 64 ಕೋಟಿ ಜನ ಹೋಗಿದ್ದಾರೆ ಅಂದರೆ ಇವತ್ತು 1 ಕೋಟಿ ಜನ ಭಾಗವಹಿಸೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಪಡುವಂಥ ವಿಚಾರ ಏನಿಲ್ಲ. ಹಾಗಾಗಿ ಭಾಗವಹಿಸಬಹುದು. ಒಟ್ಟಾರೆ CM ಅಂತೂ UP CM ಯೋಗಿ ಆದಿತ್ಯನಾಥ್ ಏನಿದ್ದಾರೆ ಅವರು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಮಹಾಶಿವರಾತ್ರಿಯ ದಿನದಂದು ಮಹಾಕುಂಭಮೇಳಕ್ಕೆ
ತೆರೆ ಬಿದ್ದಿದೆ. ಇನ್ನು ಆ ಮಹಾಶಿವ ಪರಮಾತ್ಮ ಎಲ್ಲರ ಕೋರಿಕೆಗಳನ್ನು ಈಡೇರಿಸಲಿ ಅಂತ ಕೇಳ್ಕೊಳ್ಳುತ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.